ಊರಾಗಂತೂ ಎಲ್ಲಾರು ಕೇಳ್ತಾರೆ ಇವಾಗ. ಯಾರು ತಗೋ ಯಾತು ಹೇಳ್ಕೆಮಕ್ ಹೋಗ್ಬೇಡ್ರಿ. ಎಲ್ಲೋ ಸವಸ ಯಾಕೆ ಬೇಕಲ್ಲನ. ಅಯ್ಯೋ ಇವ್ರು ಏನಂಗೆ ಅಲ್ಲಿ ಕೆಲಸ ಸಿಕ್ಕೈತೆ, ಏನು ಅಲ್ಲಿ ಪುಕ್ಸಟ್ಟೆ ಕೊಡ್ತಾರಮ್ಮಂಗೆ ಕಾರ್ನಾಗ ಹೋದ್ರು ಅಂತಾರೆ. ಎಲ್ಲ ಬೈಕೆಂಬ್ತಾರೆ. ಯಾರು ತಗ ಯಾತು ಹೇಳ್ಬೇಡ್ರಿ. ಇನ್ನೇನು ಮಾಡೋಣ ನಿಗಳಪ್ಪ, ಸಂಘದಾಗ ದುಡ್ಡು ತಗೊಂಡ್ರು ಏನು ಮಾಡಿರೋ ಏನೋ ಅಂತಾರೆ. ಹೇಳೋದು ಇರೋದೇನೆ. ಹಿಂಗೆ ಕಾರ್ನ ಕಿಕ್ಕಿದ್ವಿ, ಅವ್ನ ಕಾರ್ನ ನಿಂಗೆ ಮೋಸ ಮಾಡುವುದು ಅಂತ ಹೇಳೋದು ಬಿಡು. ಏನು ಅದ್ರಾಗೇನೈತೆ, ನಾವೇನೇನು ಅದ್ರಾಗೇನು ಕಳ್ಕೊಂಬೋದೇನಿಲ್ಲ. ಅಲ್ಲಿ ಭಾಗ್ಯಂ ಬಂದ್ಲು ಎದ್ರಿಕೆ ಅವಳಕ್ಕೆ. ಅವನೇ ದುಡ್ಡು ತಗೊಂಬಂದ್ರೆ ಅಂತ ಬಂದು ನೋಡಾನೆ ಇವಾಗ. ಆಗ ಆನೆ ಸಂಘದ ದುಡ್ಡು ತಗೊಂಬಂದ್ರೇನು ಬಾ. ಜಲ್ದ್ ಬಂದೈದ್ರಮ್ಮ, ಜಲ್ದ್ ಆಗೈತಿ. ಜಲ್ದ್ ಕೊಟ್ಟವ್ರಲ್ವಿ, ಜಾನಿರ್ಲಿಲ್ವೇನೋ ಅದಕ್ಕೆ ಜಲ್ದ್ ತಗೊಂಡು ಬಂದಿದ್ದೀರ. ಇನ್ನು ಇಲ್ಕೊಂಡು ಭಾಗ್ಯಮ್ಮ ಇನ್ನು ಇವತ್ತು ಸೈನ್ ಹಾಕಿಸ್ಕೊಂಡವ್ರೆ, ನಾಳೆ ಕೊಡ್ತಾರಂತೆ. ಇನ್ನು ಇವತ್ತು ಕೊಡಲ್ವಂತೆ. ಸುಮ್ಮನೆ ಹಂಗೆ ಹೇಳ್ರಿ. ಏನಂತ ಏನಂಗೆ ತೊಂದರೆ ಅಂತ ಬಂದ್ಬಿಡ್ತಾಳೆ ಈ ಭಾಗ್ಯಮ್ಮ. ಮಾಡಕ್ಕೆ ಬದುಕಿರಲ್ವಿ. ಅಲ್ಲ ದುಡ್ಡು ತರಕ್ಕೆ ಹೋದ್ರಲ್ಲ, ನಾನೆಲ್ಲ ಕೊಟ್ಟವ್ರೇನೋ ಅನ್ಕೊಂಡು ನೀವು ಹೋಗಿರೋ ಸ್ಪೀಡ್ ನೋಡಿರಿ. ಕಾರ್ನಾಗ ಹೋದ್ರಲ್ಲ ಅದಕ್ಕೆ ತಂದುಬಿಟ್ಟಿದ್ರ ಅಲ್ಲೇ ಲೋನ್ ಆಗೈತೆ ಅನ್ಕಂಡು ನಾನು. ಬಿಡು ಇನ್ನು ಹಂಗ ಇನ್ನು ಸೋಮವಾರಲೇ ಕೊಡೋದು. ಸೋಮವಾರಲೇ ಕೊಡೋದು. ಇನ್ನು ಸೋಮವಾರಲೇ ಮಂಗಳವಾರ ಇನ್ನು ಯಾವ ದಿನ ಆಗುತ್ತೆ ಅಂಬದು ಗೊತ್ತಿಲ್ಲ. ಎಲ್ಲ ಸೈನ್ ಹಾಕ್ಸ್ಕೊಂಡವ್ರೆ. ಪಾಪ ಸುಸ್ತಾಗಿದ್ರೇನಲ್ವಿ ಅದಕ್ಕೆ. ಮತ್ತೆ ಸಂಘದಿಂತ ಕೆಲ್ಸಗಳಿಗೆ ಹೋದ್ರೆ ಸಾಕಾದಂಗೆ ಆಗುತ್ತೆ. ಎಲ್ಲಾರ ಮಕಾನೂ ಒಂಥರ ಸಪ್ಪಗಾಗೈತಿ. ಕೆಲ್ಸಗಳಿಗೆ ಹೋದ್ರೆ ಹಂಗೆ ಮತ್ತೆ ಎಲ್ಲ ಆಗಲ್ಲ ಅಪ್ಪನ ಕೆಲ್ಸಗಳು. ಬೇಡ ಯಾಕನ ಬಂದ್ವಪ್ಪ ಅನ್ಸುತ್ತೆ. ಸಂಘದಾಗಲ್ಲ ಅಂತ ಮತ್ತೆ ಬೇಡ ಸವಸನ ಬೇಡ ಮಂಗಾಗುತ್ತೆ. ಸಾಕಾಗುತ್ತೆ ಕಾದು ಕಾದು ಕಾದು. ಹಂಗೆ ಸೋಮವಾರಲಿನ್ನ ಆಗದು. ನಾನೆಲ್ಲ ಇವತ್ತು ಆಗ್ತವೆ ಅನ್ಕಂಡು ಮತ್ತೆ ಕಾರ್ನಾಗ ಹೋದ್ರಮ್ಮ ನೀವೇನು ಹಂಗೆ ಇವತ್ತು ದುಡ್ಡು ಕೊಡ್ತಾರಮ್ಮಂಗೆ. ಬಿಸ್ತಿತ್ತಲ್ಲೇ ಬಗ್ಗೆ ಅದಕ್ಕೆ ಕಾರ್ನಾಗ ಓದಿ ಬಿಡು. ಇವಾಗ ನಿನ್ ಕಾವಂಗಿಲ್ಲ ನಮಗೆ ಸಾಕಾಗೈತೆ. ಹೋಗ್ತೀವಿ ನಮ್ಮ ಮಂತಕ್ಕೆ. ನಾಳೆ ಕನ್ನಡದ ಯಾವಾಗ ಬರ್ತೀವಿ ಅವಳು ಆಗಳ. ಕಾರ್ ಎಲ್ಲೋ ತಪ್ಪ. ಭಾಗ್ಯಮ್ಮ ನೀನು ಹೋಗಾಕಿಲ್ವೇನೆ ಕಾರ್ನ ಸಂಘದ ದುಡ್ಡು ತರಕ್ಕೆ. ಬೇರೆ ಬಂದ್ಲಪ್ಪಂಗೆ. ಅಯ್ಯಪ್ಪ ಇವಳು ಅನಿಷ್ಟು ಮುಖ ನೋಡೆ ನಮ್ಗೆ ಹಿಂಗೆ ಆಗಿರೋದು. ಇವಳು ಮುಖ ನೋಡ್ಕೊಂಡೆ ಹೋದ್ವಿ ನಾವು. ಇವಳು ಬಂದು ಯಾವಾಗಿಲ್ಲ ನಮ್ಮನ್ನು ನೋಡಿದ್ಲ ಅವಾಗಲೇ ಅನ್ಕೊಂಡು ಇವಳು ಬಂದವಳಂದ್ರೆ ನಮಗೆ ಕೆಲಸಗಳು ಯಾವ ಆಗಲ್ಲ ಅಂತ. ಇವಳು ಮುಖ ನೋಡಬಾರ್ದು. ಇವಳು ದರಿದ್ರ ಮುಖ ನೋಡಿದ್ರೆ ನಮಗೆ ಸುತ್ತ ಮುತ್ತು ಹೋಗತ್ತ. ಅಯ್ಯ ದೇವ್ರೆ. ಅಲ್ಲಿ ನಾವು ಹೊಲ್ಟಿದ್ದೀವಿ ಬಂದು ಎಲ್ಲಿಗೆ ಹೋಗ್ತೀನಿ ಏನು ಎತ್ತ ಅಂತ ಮಾತಾಡಿಸ್ಕೊಂಡು ಕೇಳೋಕ್ಕೆ. ಇದೊಳೆ ಸಾತಲ್ಲಪ್ಪ. ಹಾಗೆ ನಮಗೆ ಸಾಕಾಗೈತೆ. ಹೋಗ್ತೀವಿ ತಡೆ, ಆಮೇಲೆ ಬರ್ತೀವಿ. ನನಗೂ ಸಾಕಾಗೈತಮ್ಮ, ಆಮೇಲೆ ಬರ್ತೀನಿ ಹೇಳು. ಇವಾಗ ಸದ್ಯಕ್ಕೆ ಇನ್ನು 2 ದಿನ ಲೇಟ್ ಅಂತೆ ಸಂಘದ್ದು ಲೋನ್ ಆಗೋದು. ಇನ್ನು 2 ದಿನ ಲೇಟು. ಅದಕ್ಕೆ ನಮಗೆ ನಿಂತ್ಕೊಂಡು ಸಾಕಾಗಿ ಸುಸ್ತದಂಗೆ ಆಗುತ್ತೆ. ಹಂಗೇನೆಲ್ಲ ಹೋಗಿ ತೆಗಿ ಬಿಸಿಲಿಗೆ ಹೊತ್ಕೂ. ನೀರು ಬೇರೆ ಇರಲ್ಲ, ನೀರು ಬೇರೆ ಬೆಚ್ಚಗಾಗ್ತವೆ. ತಾಂಡ್ರೂ ತಣ್ಣ ನೀರು ಕುಡ್ದು ಅರ್ಧ ಸಾಕಾಗೈತೆ. ಊಟನೇ ಮಾಡಿದ್ ಬರೀ ನೀರು ಕುಡ್ದಿದ್ದೀವಿ. ಬಿಸಿಲು ಹಂಗೆ ಉರಿತೈತೆ. ಅದಕ್ಕಾಗಿನ ಬರ್ತೀವಿ ಹೇಳು, ಬರ್ತೀವಿ ತಡಿ. ನೋಡಿ ಯಾಕೆ ಹೋಗೋಣ ನಾವು. ನೀವು ಹೋಗ್ಬೇಕಾರೆ ಹೆಂಗೆ ಹೋದ್ರೆ ಹಂಗೆ ಕುಣ್ಕೊಂಡು ನನಗೆ ಕಾರ್ನಾಗೆ ಅವನೇನೇನು ಕೊಟ್ಟಿಷ್ಟಮ್ಮದೇ ಇಲ್ಲ ಪುಕ್ಸಟ್ಟೆ ಕೊಡ್ತಾನೆ ಸಂಘದ ದುಡ್ಡಮ್ಮಂಗೆ ಕಾರ್ನಾಗ ಹೋದ್ರು. ಏನೋ ಯಾರನ್ನ ಕಾಣ್ದಾರೆ ಏನೋ ಪುಕ್ಸಟ್ಟೆ ದುಡ್ಡೆಲ್ಲ ಬಂದೈತೆ ಏನೋ ಅನ್ಕೋಬೇಕು. ಹಂಗೆ ಕಾರ್ ಮಾಡ್ಕೊಂಡು ಹೋದ್ವು ಹೊಸೋನು. ಇವಾಗ ನೋಡಿ ಯಾಕೆ ಬಸ್ಸಿಗೆ ಬಂದ್ವಮ್ಮ. ಕಾರ್ ಮಾಡ್ಕೊಂಡು ಹೋದ ಕಾರ್ನಾಗೆ ಬರ್ಬೇಕಾ. ಇಲ್ಲಿಂದ ಏನಂಗೆ ಬಿಲ್ಡಪ್ ಕೊಟ್ಕೊಂಡು ಕಾರ್ನಾಗ ಹೋದ್ವು. ಏನೋ ಆಗೈತೆ ಕಣೆ ಅಕ್ಕಿ ಹಿಂಗಿರೋದು. ಇವತ್ತು ಕೊಡ್ತಾರೆ ಅಂತ ಹೇಳೋರು, ಕೊಟ್ಟಿರ್ತಾರೆ ಕಣೆ ಸಾಮಾನ್ಯ. ಏನೋ ಆಗೈತೆ ಯಾಕೋ ಮಕ ಎಲ್ಲನ ಅವರವು ಬಾಡ ಬಣ್ಣ ಸ್ವಾರ ಆಗೇವಿ. ನೋಡಿರ್ ಗೊತ್ತಾಗ್ತೈತೆ ಮಕ ಎಲ್ಲನ ಯಾಕೆ ಇಳಿ ಬಿದ್ದೈತಿ. ಏನೋ ಆಗೈತೆ ಅಕ್ಕೇನಿ. ಹಂಗೆ ಬಂದಿರೋದವ್ರು ಏನಾಗೈತೆ ಎಂಬುದು ಗೊತ್ತಿಲ್ಲ. ಯಾರ್ತಾಗ ಏನೋ ಹೇಳಿಲ್ಲ ಇನ್ನ. ತಡಿ ನೋಡೋಣ ಏನಾಗೈತೆ ಅಂತ ಹೇಳಿ. ಅಲ್ಲ ಯಾಕೆ ಹಿಂಗೆ ಇದ್ದಾರೆ ಎಂಬುದೇ ಗೊತ್ತಾಗ್ತಿಲ್ವಲ್ಲ. ನಂಗೆ ಕುಣ್ಕೊಂಡ್ಕಾಣೋದ್ರಲ್ಲಿ ಅದ್ದಾಗ ಏನು ಕಾರ್ನಾಗ ಹೋಗ್ತಾ ಇದೀವಿ ನಾವು. ಕಾರ್ನಾಗ ಹೋಗ್ತೀವಿ ಲೋನ್ ತರಕ್ಕೆ. ನಂಗೆ ಏನು ಅಲ್ಲಿ ಅವನು ಪುಕ್ಸಾಟೆ ಕೊಟ್ಟು ಬಿಡ್ತಾನೆ. 1 ವಾರ ಕೊಟ್ಟಲಿಲ್ಲ ಅಂದ್ರೆ ಸುಮ್ಮನೆ ಆಗ್ತಾನೆ. ಬಿಡು ಹಂಗೆ ಬಿಡ್ತಾನೆ. ಕೊಟ್ಟು ಲೋನ್ ಕೊಟ್ಟು ಅಮ್ಮಂಗೆ ಕಾರ್ನಾಗ ಹೋದು. ನಾವು ಕೊಟ್ಟಿರೋದ ನಾವು ಕೊಟ್ಟಬೇಕು ತಿರ್ಕೊಂಡು. ಇನ್ನು ನಾವು ವಾರ ಕಟ್ಟಬೇಕು. ಅದನ್ನು ತೀರ್ಸಕ್ಕೆ ನಾನು ಯೋಸರಾಗಿ ಬೀಸ್ಬೇಕು ಅಂಬೋದೊಂದು ಈಟನ ಯೋಚನೆ ಮಾಡಲಿಲ್ವಲ್ಲ ನೀವು. ಹಿಂಗೆ ಕುಣ್ಕೊಂಡು ಕಾರ್ನಾಗ ಹೋದು ಲೋನ್ ತಗೊಂಬರೋಕ್ಕೆ ಅಂತ. ಅವ್ರಿಗೇನು ದುಡ್ಡು ಐತೆ ಕೊಡ್ತಾರೆ. ಏನು ಕೊಟ್ಟದ ಆಮೇಲೆ ಅದು ಮುಂದಿಂದು ನೋಡ್ಕೊಂಬ ನಂಬ್ತಾರೆ. ಫಸ್ಟ್ ಇವಾಗ ಕೊಡ್ತಾರೆ ಸುಮ್ಮನೆ ತಗೊಂತಾರೆ ಅಷ್ಟೇ. ನಾನು ತಗೊಂತಂದ್ಲು ಇವಳು ರೇಂಜೈ. ನಾನು ತಗೊಂಬ್ಲಿಲ್ಲ ಮತ್ತಾಯಿ. ಕೊಟ್ಟಕ್ಕಾಗಲ್ಲ ವಾರ ಕೊಟ್ಟಕ್ಕಾಗಲ್ಲ. ವಾರಂಬ ಮಾಡ್ಕೊಂಬತ್ತೇವೆ. ಅಯ್ಯೋ ನೆನ್ನೆ ಮನೆ ಕೊಟ್ಟಿವೆ ಮಂಗಾಗುತ್ತಿ. ಅದಕ್ಕೆ ನನ್ನ ಕೈಲಿ ಆಗಲ್ಲ ಮತ್ತಾಯಿ ನಾನು ಕೊಟ್ಟಲ್ಲ ಅಂತಂದೆ. ಅದಕ್ಕೆ ಸುಮ್ಕಾದ್ಲು. ನಾನು ಏನು ಹಂಗೆ ಹಿಂಸೆ ಮಾಡಾಳು. ಅಯ್ಯೋ ಯಪ್ಪ ದೇವ್ರೆ. ಏನು ಸೇರ್ಕೆ ಬಗ್ಗೆ ಸೇರ್ಕೆ ಅಂಬಳು. ಅವಳು ಸುರೇಂದ್ರಪ್ಪನ ಹೆಂಡ್ತಿನೂ ಸೌಭಾಗ್ಯನೂ ಕೇಳಕ್ಕೆ ಹೋಗಿದ್ಲು. ಸೇರ್ಕೆ ನೀನೊಬ್ಳು ಅಂತ. ನಾ ಸೇರ್ಕೊಂಬಿಲ್ಲ ನಮ್ಮ ತಾಯಿ ಸೇರ್ಕೊಂಬಿಲ್ಲದೆ ಒಳ್ಳೇದಾಯ್ತು. ಆಮೇಲೆ ಕೊಡ್ತಾಳು ಹೋಗು. ತಾವಕರೇನು ಕುಸಿ ತಾಂತಿ ಭಾಗ್ಯಮ್ಮ. ಆಮೇಲೆ ಕಟ್ಬೇಕಾದ್ರೆ ಇರೋದು ಬೆಳಕಾಳು ಅವ ಬೇಯೋದು. ಇವಾಗಲ್ಲ ಆಮೇಲೆ ಇರೋದು. ಈಗೇನು ಬಿಡತ್ತ ಕೊಡಾರ ಇದ್ದಾರೆ ಅಂದ್ರೆ ಸುಮ್ಮನೆ ತಗೊಬಿಡ್ತಾರೆ. ಯಾಕೋ ಸಪ್ಪಗೆ ಬಂದ್ರು ಕಾಣೆ ಎಲ್ಲ ಮಾಕೆಲ್ಲ ಯಾಕೋ ಇಳೆ ಬಿದ್ದಿದ್ವು. ಯಾಕಂಬೋದು ಗೊತ್ತಿಲ್ಲ. ಯಾಕೆ ಹಂಗೇನೆ ಹಂಗೆ ಹೋಗ್ದಾರು. ಅವ್ರು ಹೋಗಿದ್ದು ನೋಡ್ಬೇಕಾಗಿತ್ತು. ಏನು ಹಂಗೇನೆ ರೆಡಿಯಾಗಿ ಏನೋ ಮದುವೆ ಸೊಬ್ನಕ್ಕೆ ಹೋಗ್ತಾರೆ ಅಮ್ಮಂಗೆ ರಾಮ ಹೆಂಗೆ ಹೋದ್ರು ಕಾಣೆ ಭಾಗ್ಯಮ್ಮ ಹಂಗೇನೆ.
ಅಯ್ಯೋ ನಾನು ನೋಡ್ಲಿಲ್ವೇ. ನಾನು ನೋಡಿದೆ ಹೋಗಿದ್ದೆ ಎದ್ದಾಗಿಂದನ ಏನಯ್ಯಪ್ಪ ಬಂದು ಸಾರಿ ಇವತ್ತು ಲೋನ್ ಆಗಿದ್ದು ಬ್ಯಾಂಕಿಂತಕ್ಕೆ ಬರ್ರಿ ಅಂತ ಹೇಳೋಗ್ಬಿಟ್ಟು ಹೇಳ್ದ. ಇವಳು ರಂಜಿ ಹೋಗ್ಬಿಟ್ಟು ಎಲ್ಲ ಹೊಸ್ಸೀರೆ ಹುಡ್ಕಳ್ರಿ. ಹೊಸ್ಸೀರೆ ಹುಡ್ಕೊಂಡು ಹೋಗೋಣ ಇವತ್ತು ಲೋನ್ ಆಗ್ಯಾವೆ ಸಂಘದಾಗೆ. ಹೊಲ್ಟ್ ಬಿಡ್ರಿ ಜಲ್ದು ಆಡ್ತಾಗ ಹೋಗೋಣ ಕಾರ್ನಾಗ ಹೋಗೋಣ ಅಂತ ಅಲ್ಲಿಂದ ಇಲ್ಲಿಗೆ ಅವ್ರ ಮಂತಗಳಿಂದ ಇವ್ರ ಮಂತಗಳಿಂದ ಅವ್ರ ಮಂತಕ್ಕೆ ರಾಮ 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 ಒಂದು ಆಡಿರು ಅಂದ್ರಿ ಯಾಕೆ ಹೇಳ್ತಿ ಹಂಗೆ ಆಡಿರ್ ಬಿಡು. ಯಾಕಮ್ಮ ಬಾಡ್ ಬಣ್ಣ ಸರಿ ಆಗ್ಯಾವಲ್ಲ ಮಕ್ಕ ಯಾಕಿರ್ಬೇಕು ಯಾಕಿರ್ಬೋದು ಹಿಂಗಾಗ್ಯಾವೆ ಅಮ್ಮಂಗಾಗುತ್ತೆ. ಅದೇ ಮತ್ತೆ ಯಾಕಮ್ಮ ಏನಂತ ಹಿಂಗೆ ಮಾತಾಡ್ತಾ ಇದ್ದೀರಾ? ಅವ್ರ ಸಂಘದಾಗೆ ಲೋನ್ ಆಗ್ಯಾವ ಅಂತೇಳಿ ಹೋಗಿದ್ರಿ ಅವಳು ಅದಕ್ಕೆ ಬಂದ್ರಿ ಈಗೆಲ್ಲ ಯಾಕೆ ಮಕ್ಕ ಇಳೆ ಬಿಡ್ಕೊಂಡು ಬಂದರು. ಯಾಕತ್ತು ಕಾರ್ನಾಗ ಹಂಗೆ ನೀನು ಒಗ್ನಗ್ತಾ ಲೋನ್ ಆಗ್ಯಾವೆ ಅಂತ ಸೇರಿ ಆಡ್ಕೊಂಡು ಹೋದಾರು. ಯಾಕೆ ಇವಾಗ ಮಕ್ಕ ಎಲ್ಲ ಹಿಂಗೆ ಇಳೆ ಬಿದ್ದೋಗ್ಯಾವೆ ಅಂತ ನೋಡ್ತಿದ್ವಿ. ಊರಕ್ಕೆ ಬಂದರು ಯಾಕತ್ತು ಹಿಂಗೆ ಇದ್ದಾರೆ ಅಂತ. ಅವ್ರು ಹೋಗಿದ್ದು ಲೆವೆಲ್ಲೇ ಬೇರೆ. ಅವ್ರು ಹೋಗಿದ್ದು ನೋಡ್ಬೇಕಾಯ್ತು ಇವತ್ತು ನಮಗೆ ಲೋನ್ ಆಗ್ಯಾವೆ ಅಂತ ಅದನ್ನೇನೇನು ಪುಕ್ಸಟ್ಟೆ ಕೊಡ್ತಾನೋ ನಮ್ಮ ಹಿಂಗೆ ಹೋದ್ರು. ಅದನ್ನ ಕೊಟ್ಬೇಕು ತೀರಿಸ್ಬೇಕು ಅಂಬೋದ ಜ್ಞಾನನೇ ಇಲ್ಲ. ಯಾಕೇನ ಇನ್ನು ಆಗ್ಲಿಲ್ವೇನ ಅದಕ್ಕೆ ಸಪ್ಪಗೆ ಬಂದವ್ರು. ಸರಪ್ರ ಹಾಕ್ಯಬೇಕು ಅಂತಾರಲ್ಲ ಅದಕ್ಕೆ ಹಾಕ್ಯಂತಾರೆ ನಡಿಯಮ್ಮ. ಅವ್ರದ್ದು ಏನು ಹೇಳ್ತಿ ತಾಂಬ್ಲಾಳೆ ಏನಕ ಅವರು ಕೊಟ್ಟಾರ ತಕ್ಕಮರವ್ರು ಕೊಟ್ಟಾರ ಅವ್ರು ನಡಿ. ನಮ್ಗೆ ಯಾಕೆ ಹೆಂಗಾದ್ರೆ ಹಂಗೇನೆ ಇವಾಗ ಬಂದಿರೋದು ನೋಡಿರಿ ಒಂಥರ ಬಂದವ್ರಿ. ಯಾಕೋ ಒಂಥರ ಮನ್ಸರೇ ಚೇಂಜ್ ಆಗಿಬಿಟ್ಟವ್ರಿ. ಯಾಕೆ ಕಣೆ ಭಾಗ್ಯಮ್ಮ ಅದೇ ಗೊತ್ತಾಗುತ್ತೆ ಬಾ ಒಂದಲ್ಲ ಒಂದಿನ. ಹೆಂಗೋ ಇವಾಗ ಒಂಥರ ನೆಮ್ಮದಿ ಆಯಿತು ಲೇಪು ಇಲ್ಲಿಗೆ ಬಂದಾಗಿಂದ ನಾನು ಹೆಂಗೆ ಹೊತ್ಲಾಗೆ ಚೆನ್ನಾಗಿದ್ದೀವಿ. ಹೆಂಗೆ ಮಳೆ ಬಂದರೂ ಏನು ಕಾಣಿಸಲ್ಲ. ಆಮೇಲೆ ನಾವು ನೋಡ್ಕ್ಯಮನ ಬೇರೆ ಹೋದಾಗ ಅವರು ಇವಾಗ ಅಯ್ಯೋ ಊರು ಬಿಟ್ಟು ಬೇರೆ ಊರಿಗೆ ಹೋಗಿದ್ಯಲ್ಲ ಅಂತ ಫೋನ್ ಮಾಡ್ಯಾರ ಅಣ್ಣ ಇರು. ಹೇಳ್ಬೇಕಾಯ್ತು ಮತ್ತೆ ಮನೆ ಬೀಳುತ್ತೆ ಕಣಪ್ಪ ಇಷ್ಟೇ ಸ್ವಂತ ನಾನು ಅದ್ರಾಗಿರೋಣ. ಅದಕ್ಕೆ ನನ್ನ ಪಾಡಿಗೆ ನಾನು ಈಗ ಬೇರೆ ಊರಿಗೆ ಬೇರೆ ಮನೆಗೆ ಹೆಂಗ ನನ್ನ ಪಾಡಿಗೆ ನಾನು ಬಂದು ಇದ್ದೀನಿ. ನೀವು ಬರ್ರಿ ಕಟ್ಕೊಂಬನ ಅಂದರೆ ಎಲ್ಲಿ ಅನ್ಯಾಯ ಕಟ್ಕೊಂತಾನಂತ ಒಬ್ಬರು ಬರಲಿಲ್ಲ ಒಬ್ಬೊಬ್ರು ಒಂಥರ ಮಾತಾಡ್ತೀರಾ. ನಾವು ಇನ್ನೂ ಕೊಟ್ಟಲ್ಲ ನಮಗೆ ಬೇಡ ಹಿಂಗೆ ಅಂತ ಮಾತಾಡ್ತೀರಾ. ನೀವೇನು ಹೆಂಗೆ ಸರಿಯಾಗಿದ್ದೀರಾ? ನೀವು ಹೋಗಿ ಹೆಂಗ ಅಲ್ಲಿ ಬಾಡಿಗೆ ಮನೆಗಳಾಗ ಬೆಂಗಳೂರಾಗೆ ಆರಾಮಾಗಿ ಇದ್ದೀರಾ ಚೆನ್ನಾಗಿ ದುಡ್ಕೊಂಡು ನಾವಿಲ್ಲಿ ಹೆಂಗಿರ್ಬೇಕು ಊರಾಗೆ ಅಂತ ಮಾತಾಡ್ಬೇಕಾಯ್ತು. ನೀನು ಹೇಳ್ಬೇಕಾಗಿತ್ತು. ಯಾಕೆ ಹೇಳ್ತೀಯಮ್ಮ ಅವ್ರಿಗೆ? ಬೇಡ ಹೆಂಗಾರ ಮಾಡ್ಕೊಂಬಿಡಲಿ ಇವಾಗ ಯಾಕೆ ಅವ್ರ ಇಲ್ಲೇ ಕುತ್ಕೊಂಡವ್ರಿ. ಏನೆಲ್ಲ ಅಂದ್ಕೊಂಡಿದ್ದೆ ನಾನು ಹೋಗತ್ತ. ನಾನು ಇವಾಗ ಹೆಂಗೆ ಅಂದ್ಕೊಂಡಿದ್ದೆ ಅಂದರೆ ದುಡ್ಡು ತಗೊಂಬಂದಿವ್ರ ಮಂದೆಲ್ಲ ತೋರಿಸಿ 2 ಸಾರ ಮಾಡ್ಸೋಕ್ಕೆ ರೆಡಿಗೆ ತಂದುಬಿಡೋಣ ಹಾಕಿ ಬಿಡೋಣ ಇವ್ರ ಎದುರಿಗೆ ಅಂದ್ಕೊಂಡೆ. ಆದರೆ ಇದೊಳ್ಳೆ ಸವಾಸಾತಿ ಇವ್ರ ಎದುರಿಗೆ ಇವತ್ತು ಮಕನ ಸಪ್ಪು ಮಾಡ್ಕೊಂಡು ಬರೋ ಅಂಥ ಪರಿಸ್ಥಿತಿ ಬಂತಲ್ಲಪ್ಪ ಅನ್ನಿಸ್ತೈತಿ. ಎಂಥ ಕೆಲಸ ಆಯಿತು ಅನ್ನಿಸ್ತೈತೆ ಹೋಗತ್ಲಾಗ ಇದೊಳ್ಳೆ ಸವಾಸ ಆಯಿತು. ಯಾಕೆ ನಿಮ್ಮ ಅಕ್ಕ ಹಂಗೆ ಸಪ್ಪು ಹೋಗ್ತಾ ಇದ್ದಾರೆ? ಏನೋ ಸಂಘದ ಲೋನ್ ತಗೋಬತ್ತೀವಿ ಅಂತೇಳಿ ಹೋಗ್ತಾ ಇದ್ರು ಇವತ್ತು. ಗೊತ್ತಿಲ್ಲ ಬಿಡತ್ಲಾಗ ನಮ್ಮ ಮನೆದೇ ಮಸ್ತಾಗೈತೆ. ನಾವೇ ನೋಡ್ಕೊಂಡ್ರೆ ಸಾಕಾಗೈತೆ. ಇನ್ನು ಅವ್ರದ್ದು ಯಾಕೆ ನೋಡೋಣ. ನಿಮ್ಮ ಅಣ್ಣ ಹಂಗಾದ್ರೆ ಬೆಳಗ್ಗೆ ಆವಾಜ್ ಆಗ್ತಾ ಇದ್ದ ಫೋನ್ ಮಾಡಿ. ಮಾತಾಡ್ದ ಅದಕ್ಕೆ ಅಪ್ಪ ಅಮ್ಮನೂ ಹಂಗೆ ಅಂದರು. ಮತ್ತು ನೀವೇನು ಅಲ್ಲ ಇದ್ದೀರಿ ಕಣೋ ಯಾವನಿಲ್ಲ ಕಣೋ ನಮ್ಮನ್ನು ನೋಡ್ಕೊಂಬರು ಅಂತೇಳಿ ಅಮ್ಮನೂ ಚೆನ್ನಾಗಿ ಬೈತು. ಅದಕ್ಕೆ ಸುಮ್ಕಾದ್ರು. ಅವ್ರು ಇನ್ನೇನು ಮಾತಾಡಲಿಲ್ಲ. ಮತ್ತು ಫೋನ್ ಮಾಡಬೇಡ ನೀನು ನೋಡ್ಕೊಂತೀನಿ ಏನಾನ ಮಾಡ್ಕೊಳ್ರಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ. ನೀವು ಹೆಂಗೆ ಇದ್ರೆ ನಾವು ಹಂಗಿದ್ದೀವಿ ಇಲ್ಲಿ ಅಂತ. ಏನೋ ಅಲ್ಲಿಗೆ ಹೋಗಿದ್ಯಂತೆ ಊರಾಗ್ನಾರು ಹೇಳ್ಕೊಟ್ರದು. ನಮ್ಮ ಊರಾಗ್ಲಾರು ಯಾರೋ ಹೇಳ್ಕೊಟ್ಟವ್ರಿ. ಹೇಳ್ಕೊಡ್ಲಿ ಹೇಳ್ಬಿಡು. ಹಿಂಗೆ ಚೆನ್ನಾಗಿ ದುಡಿಯೋದು ನೋಡ್ಬೇಕು ಅಷ್ಟೇ. ನಾಳೆಗೆ ಗೊತ್ತಾಗುತ್ತೆ ಕೆಲಸದ್ದು ಹೆಂಗೆ ಅಂತ. ನಾಳೆ ಕೆಲಸದ್ದು ಏನಾದರೂ ಆಗಿಬಿಟ್ರೆ ಕೆಲಸ ಮಾಡ್ಕೊಂಡಿರೋದು. ಇಲ್ಲಾಂದರೆ ಇಬ್ಬರು ಸೇರಿ ಏನಾದರೂ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಆಗಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತಲ್ವೇ? ಕೆಲಸ ಅದೇ ನಮ್ಮ ಕೈಯಾಗಿಲ್ಲ ಪಾಪ ಅಕ್ಕನ ಕೈಯಾಗಿಲ್ಲ ಭೂಮಕ್ಕನ ಕೈಗೆ ಏನು ಮಾಡೋಕ್ಕಾಗುತ್ತೆ? ಆಗಲಿಲ್ಲ ಅಂದರೆ ಅಷ್ಟೇ. ಬೇಡ್ರಿ ಕಣ್ಣರ ಬಗ್ಗೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ. ನಮ್ಮ ಅಕ್ಕನ ಬಗ್ಗೆನೂ ನೋಡೋಕೆ ಹೋಗ್ಬಾರ್ದು. ಅವಳು ನೋಡೋಕ್ಕೆ ಹೋಗ್ಬಾರ್ದು. ಯಾಕೆ ನಮ್ದು ಏನೈತೆ ನಮ್ಮ ಕೆಲಸ ಆಯಿತು ನಾವು ಆಯ್ತು ಅಷ್ಟೇ. ಯಾಕೋ ಸಪ್ಪಗೆ ಬಂದ್ರೆ ಅವ್ರ ಅಕ್ಕ. ಅದಕ್ಕೆ ಇವಳು ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಬೇಡ ನಿಂದು ಏನಾಯ್ತು ಅಷ್ಟು ನೋಡ್ಕೊಂಬಂದು ನಾವು ನಮ್ದೇನಿದೆ ನಮ್ದು ಅಷ್ಟು ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಇದ್ದಾಳೆ. ಅಷ್ಟೇ ಸಾಕು. ನಾವು ಈಗ ಏನಂದ್ರೆ ಊರು ಮುಂದಿರೋ ಬಾವಿ ಮುಚ್ಚಿಸ್ಬೋದು, ಊರವ್ರ ಬಾವಿ ಮುಚ್ಚೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ನಾವು ಎಷ್ಟೇ ಚೆನ್ನಾಗಿದ್ರು ಹೆಂಗಿದ್ರು ಮಾತಾಡ್ತಾರೆ ಜನ. ಅದಕ್ಕೋಸ್ಕರ ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡಬೇಕು. ಉಂಡ್ರು ಮಾತಾಡ್ತಾರೆ ಉಪಸಿದ್ರು ಮಾತಾಡ್ತಾರೆ. ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡಬೇಕು. ನಮ್ದೇನೈತೆ ಅದು ನೋಡ್ಕೊಂಡು ನಾವು ಚೆನ್ನಾಗಿರೋದು ನೋಡಬೇಕು ಅಂತೇಳಿ ಹೇಳ್ತಾ ಇದ್ದಾಳೆ ಲೇಪು. ಅಷ್ಟೇ ನಮ್ಗೆ ಇವಾಗ. ನಾವು ಊರು ಬಿಟ್ಟು ಊರಿಗೆ ಬಂದಿದ್ದೀವಿ. ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ. ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.